ಅಲ್ಬೇ ಓದಿಸ್ತೀನಿ ಅಂತ ಹೇಳಿದ್ರ ಇಲ್ಲ ಅವ್ರು ಓದಿಸ್ತೇನೆ ಅಂತ ಹೇಳಿ ರೊಕ್ಕ ಕೊಡಕ್ಕೆ ನಾಟಕ ಮಾಡಕತ್ತಾರನ ಬೇಡ ನನಗೇನು ಅವ್ರು ಅಷ್ಟೊಂದು ಒದ್ದಾಡ್ಕೊಂಡು ತ್ರಾಸ ತೊಗೊಂಡು ಕೊಡ್ಲೇ ಬೇಡ ಅನ್ಕೊಂತ ರೊಕ್ಕ ಕೊಡೋದೇನು ಬೇಡ ಆ ರೊಕ್ಕ ತೊಗೊಂಡು ಓದಿದ್ದಾರಾಗದ ಅಷ್ಟ್ರಾಗೈತಿ ಬೇಕಾಗಿಲ್ಲ ನಂಗೆ ಹಂಗೆ ಯಾಕಂತೀಯವ ಮತ್ತೆಲ್ಲ ಲಕ್ಷಗಟ್ಟಲೆ ಅಲ್ಲ ಏನು ನಾವೇನೇನು ತಿಂಗಳ ಗೌರ್ಮೆಂಟ್ ನೌಕರಿ ತೊಗೊಳೋರು ಲಕ್ಷಗಟ್ಟೆ ಇರಲ್ಲ ಹಂಗಾಗಿ ಆಕೆಗೆ ಅನ್ಸಿರ್ಬೇಕಷ್ಟ ಹಂಗೆ ಅವ ನೀ ಏನು ತಲೆ ಕೆಡಿಸ್ಕೊಬೇಡ ಏನು ನಾ ಎಲ್ಲ ನನ್ನ ಕೈಲಿ ಎಷ್ಟಾಕೈತೆ ಅಷ್ಟು ರೊಕ್ಕ ಕೊಡ್ತೇನೆ ಅಂತ ಓದಿಸಿದ್ರೆ ಅದು ಸುಮ್ಮನಿರು ಅದೆಲ್ಲ ಏನು ಬೇಡ ನಾನು ಲೋನ್ ಮಾಡಿಸ್ಕೊಂಡು ಓದ್ಕೋತೀನಿ ಹೆಂಗೆ ಒಂದಿಟ್ಟು ಮತ್ತೇನು ಮಾಡೋದು ಅಷ್ಟು ಲೋನ್ ಆಗಿಬಿಡ್ತೈತೇನೆ ಅಷ್ಟು ಲೋನ್ ಆಗಿಬಿಡ್ತೈತಿ ಅಷ್ಟಾಗಲ್ಲ ಆದ್ರೆ ಏನು ಮಾಡ್ಬೇಕು ಅರ್ಧನಾರ ಹಾಕತ್ತೆ ಇಲ್ಲ ಮತ್ತೆ ಇನ್ನುಳಿದಿದ್ದು ಈ ವರ್ಷ ನಾನೇ ಎಲ್ಲಿದ್ದಾರೆ ಅಡ್ಜಸ್ಟ್ ಮಾಡಿ ನೀವು ಒಂಚೂರು ಸೇರಿಸ್ಕೊಡ್ರಿ ಮುಂದಿನ ವರ್ಷ ಉಳಿದಿದ್ದು ಅವ್ರ ಕಡೆ ಕಟ್ಟಿಸ್ತೀನಿ ಅರ್ಧ ಲೋನ್ ಮಾಡಿಸ್ಕೊತೀನಿ ಅಲ್ಲೇ ಶಾಂತ ಅವ್ರು ಓದಿಸ್ತಾರಂತೇಳಿ ನಾವು ಮತ್ತೆ ಹಂಗಾರೆ ಮದುವೆ ಮಾಡ್ಕೊಳ್ಬಿಡು ಓದಿಸ್ತಾರಲ್ಲ ಚಿಂತಿಲ್ದಂಗ ಅಂತ ಪಗಾರ ಅವ್ರಿಗೆ ಕೊಡ್ತಾಳೆ ಹೆಂಗಿದ್ರು ಅನ್ಕೊಂಡು ಇದು ಮಾಡಿದ್ದು ಈಗ ನೋಡಿದ್ರೆ ಮತ್ತೆ ಓದೋದಕ್ಕಿನ್ನ ಲೋನ್ ಮಾಡಿ ಅಂತಂದ್ರೆ ಮತ್ತೆ ಅದಕ್ಕೆ ಹಂಗಂತೇಳಿ ಮದುವೆ ಮುರಿದ ಮತ್ತೆ ಮದುವೆ ಆಗದೆ ಏನ ಸುಮ್ಮನಿರಿ ಚಲೋ ಸಂಬಂಧ ಐತಿ ಕಣ್ಣಿದ್ರಿಗೆ ಇರ್ತಾಳ ಮಗಳು ಅವ ಒಂಚೂರು ಅವ್ರಿಗೆ ಹೇಳವ ಮದುವೆ ಆಗೋದಾಗಲಿ ಬೇಕಾರೆ ಇದೊಂದು ವರ್ಷ ಬಿಟ್ಟು ಹಾಕ್ತೀನಿ 1 ವರ್ಷ ಬಿಟ್ಟ 1 ವರ್ಷ ಬೇಡ ಬೇಕಾದ್ರೆ ಒಂದು 2-3 ತಿಂಗಳು ಬಿಟ್ಟಾಗಲಿ ತಗೋ ಆಯ್ತವ ಆದ್ರೆ ಒಟ್ಟು ನನ್ನ ಎಕ್ಸಾಮ್ ಯಾವುದೋ ಹತ್ತಿರ ಇರಬಾರ್ದು ನೋಡ ಮತ್ತೆ ಈಗ ಹೇಳತ್ತೀನಿ ಯಾಕಂದ್ರೆ 1 ವರ್ಷ ಬಿಟ್ಟು ಆಗ್ಬೋದಿತ್ತು ಆ ಹುಡುಗ ಮತ್ತೆ ಇನ್ನೂ ಎಷ್ಟು ದಿನ ಬಿಟ್ಟಿರೋದು ಅದಕ್ಕೆ ಅವ್ರವ್ಗೆ ಮತ್ತೆ ಮದುವೆ ಮಾಡೋಣ ಅಂತ ಅವಂಗೆ ಈ ವರ್ಷದಾಗ ಮದುವೆ ಆಗಲಿಲ್ಲ ಅಂದ್ರೆ ಇನ್ನೂ 6 ವರ್ಷ ಜಾತಕದಾಗ ಕಂಕಣ ಬಲ ಇಲ್ಲಂತೆ ಅದಕ್ಕೆ ಮತ್ತೆ ಯಾಕೆ ಬೇಕು ಈ ವರ್ಷದಾಗ ಆಗ್ಬಿಡ್ಲಿ ಅಂತ ಒಂದು ಆಯ್ತು ಬಿಡವ ಹಂಗೆ ಆಗಲಿ ಮತ್ತೇನು ಮಾಡೋದು 1 ವರ್ಷ ತಡಿಬೋದಿತ್ತು ಮತ್ತೆ ಅಡಿಗೆ ಕಟ್ಟು ಮರ ಪಟ ಅಡಿಗೆ ಕಟ್ಟು ಅಡಿಗೆ ತೊಗೊಂಡು ನಾನು ದವಾಖಾನಿಗೆ ಹೋಗ್ತೀನಿ ಇನ್ನೂ ಎಷ್ಟು ದಿನ ರೀ ಎಷ್ಟು ದಿನನ ಏನ ಮರಯ್ಯ ಇನ್ನು ಎಷ್ಟು ದಿನ ಇದೇ ಥರ ನಡೀತೈತೆ ಏನು ಯಾರಿಗೆ ಗೊತ್ತು ಎಷ್ಟು ದಿನ ಅಂತ ನೀ ಕೇಳಿದ್ರೆ ನನಗೇನು ಅಲ್ಲೇ ಇರಾಕ ದವಾಖಾನಿಗೆ ಹೋಗಾಕ ಬರಾಕ ಖುಷಿ ಅಂತ ಮಾಡ್ಯಾನ ಇನ್ನು ಯಾವತ್ತು ಇದರಿಂದ ಬಿಡುಗಡೆ ಸಿಗ್ತತೆ ಏನಾತಾಗ ಮುಂದ್ರಪ್ಪ ನಾನು ಡಬ್ಬಿ ಕಟ್ಕೊಡ್ತೇನೆ ನಿಮ್ಮ ಅಪ್ಪಗೆ ಮೈಸೂರು ದಸರಾ ಎಷ್ಟೊಂದು ಸುಂದರ ಚೆಲ್ಲಿದೆ ನಗೆಯ ಪನ್ನೀರ ಚೆಲ್ಲಿದೆ ನಗೆಯ ಪನ್ನೀರ ಎಷ್ಟು ಚಂದಿ ಹಾಡಿ ಇವತ್ತು ಬೆಳಗ್ಗೆ ಕೇಳಿ ಶಾಂತಕ ಎಂತ ಬೇಜಾರಾತಂತೀಯ ನನಗೆ ಏನ ಮೈಸೂರು ದಸರಾ ಹಾಡು ಕೇಳಿ ಬೇಸರ ಆತ ಅಲ್ಲೇ ಗಿರ್ಜಿ ಇದು ಪರಕ ನನಗೆ ಏನು ಮಾಡೋದು ಬಿಡ ಯವ್ವ ಮೈಸೂರು ದಸರಾ ನೋಡ್ಬೇಕು ಅನ್ನೋದು ಎಷ್ಟು ದಿನದ ಆಸೆ ನಂದು ಇಡೇರವಲ್ತ ಏನಾರ ಒಂದು ಕೆಲಸ ಏನಾರ ಒಂದು ಅಡೆತಡೆ ಏನಾರ ಒಂದು ತಗ ಏನು ಮಾಡ್ತಿ ಆಗವಲ್ತ ಎಂತ ಕತೆ ಏನೋ ನಾವು ನೋಡೋಣ ಅಂತ ಸುಮ್ಮನೆ ಅದೇನಿ ನೋಡೋಣ ಹಣೆ ಬಾರ್ದಾಗ ಐತೆ ಇಲ್ಲ ಮೈಸೂರು ದಸರಾ ನೋಡೋದಂತ ಓ ಅದಾ ಅಕ್ಕತ್ ಬಿಡ್ಲೆ ಅಕ್ಕತಿ ಹೆಂಗಿದ್ರು ಈ ವರ್ಷ ನನ್ನ ಮಗಳದು ನಿನ್ನ ಮಗಂದು ಲಗ್ನಕತಿ ಈ ವರ್ಷ ಆತಂದ್ರೆ ಹಂಗಾರೆ ಮುಂದಿನ ವರ್ಷ ಹೋಗ್ಬಿಡ ನಾನು ಎಲ್ಲರೂ ಮಾತಾಡ್ಕೊಂಡು 2 ಮಂತ್ಯಾನ ನೋಡು ಬೀಗ್ರು ಒಂದಾಗಕತ್ರಿ ನಾನ ಕಡೆಲಿಲ್ಲೇ ಬೇಸದಿರ್ ಬಿಡು ನಾನ ಬೇಕಾದ ನೇಶಂತಕ ಮಗನ್ನ ಕೊಟ್ಟಿಲ್ಲ ಅಂದ್ ಮಾತ್ರಕ್ಕೆ ನಾನು ಮರ್ತ ಬಿಡ್ತೀರಿ ಹಂಗ ಇವ ನಾನು ಬರ್ತೇನೆ ನಾನು ಕರ್ರಿ ತಾಯಿಯರ ಇಲ್ಲವಾ ನೀನು ಬಾ ಹಂಗ ಏನೋ ಮಾತಾಡ್ಕೊಂತ ಬಂತ ಬಾಯಾಗ ಸರಿ ಹಂಗಾರೆ ಮಾತಾಡ್ಕೊಂಡು ಮುನ್ನರ್ಸ್ ಮಾತ್ರ 2-3 ದಿನದ ಟಿರಿಪ್ ಹಾಕೇ ಬಿಡ್ಬೇಕು ಟಿರಿಪ್ ಹಾಕಿದ್ರೆ ಹೆಂಗಿರ್ಬೇಕಂತಿ ಹೋಗಿ ನೋಡಾಕತ್ರ ಮನುಷ್ಯಾಗ ಬರಾಕ ಮನ್ಸಾಗ್ಬಾರ್ದು ಮನೆಗೆ ಅಷ್ಟು ಚಂದ ಆಗ್ಬೇಕು ನೋಡಿಗಿರ್ಜಿ ಏನಂತಿ ಚಂದ ಅಕ್ಕತೆ ಶಾಂತಕ್ಕ ಯಾಕಾಗದಲ್ಲಿ ಹೇಳು ಇವ ಮೈಸೂರು ದಸರಾ ನೋಡ್ಬೇಕನ್ನೋದು ನನ್ನ ಎಷ್ಟು ಆಸೆ ಗೊತ್ತೈತನ ಅದು ಕರೆ ಅನ್ನ ನನಗಂತೂ ಯಾವಾಗೂ ಅನ್ಸೇ ಇಲ್ಲ ಬಿಡ ಸುಳ್ಳ್ಯಾಕೆ ಹೇಳ್ಬೇಕು ನನಗೆ ಅನಿಸೇ ಇಲ್ಲ ಯಾಕಂತಂದ್ರೆ ಈ ಮನೆಯನ್ ಜಂಜಾಟ ಅದು ಇದು ಕೆಲಸ ಆಮೇಲೆ ಮಂದಿಯವ್ರಿಗೆ ಹೋಗೋದೇ ವರ್ಷಕ್ಕೊಮ್ಮೆ ಅರ್ಮಗ್ಲು ಅದು ಒಂದು ಹೋಗ್ಬರ ದೊಡ್ಡ ಸಡಗರ ಮಂದಿಯವ್ರಿಗೆ ಹೋಗ್ಬರೋದು ಇನ್ನು ಬೇರೆ ಊರಿಗೆ ಹೋಗಕ್ಕೆ ಯೋಚನೆ ಎಲ್ಲಿಂದ ಬರ್ಬೇಕು ತಲೆಯಾಗ ಅಯ್ಯೋ ಪರಂದು ಅಕ್ಕ ಗಿರ್ಜಂದು ಅಕ್ಕ ನಿಮ್ದು ಜೊತೆಲಿ ಹೋಗವಾಗ ನಮ್ದುಗೆ ಕರೀರಿ ನಮ್ದು ಮೈಸೂರು ದಸರಾ ನೋಡಕ್ಕೆ ಬಾರಿ ಇಷ್ಟ ಆಗಿ ಐತಿ ನಮ್ದು ಬಾರಿ ಇಷ್ಟ ಆಗಿ ಆಗ್ತದಪ್ಪ ಆ ಭೀಮಂದು ಆನೆಗೆ ನೋಡ್ಬೇಕು ಅಂತ ತುಂಬಾ ದಿನಾಗೆ ನಾವು ಕನಸಿಗೆ ಕಂಡಿದ್ದೀವಿ ಅದು ಒಂದು ನೋಡ್ಕೊಂಡು ಬರ್ಬೇಕು ಅದನ್ನ ನಕ್ಕೊಂತ ಹೇಳಪ್ಪತಿ ಮಕ ಅನ್ನೋದೇ ಮೂಲಂಗಿ ಆಗೈತಲ್ಲ ನಿಮ್ದು ಇದು ಹಬ್ಬದು ಬಾರಿ ಚೆಂದಾಗಿ ಇರ್ತದೆ ಶಾಂತಂದು ಅಕ್ಕ ಆಯುಧ ಪೂಜೆ ಅದು ಮಾಡ್ತೀರಿ ಅದು ಯಾಕೆ ಶಾಂತಂದು ಅಕ್ಕ ಆಯುಧ ಪೂಜೆ ಅದು ಮಾಡ್ಬೇಕು ಯಾಕಂತಂದ್ರೆ ಪತಿ ನಮ್ಮ ಹಬ್ಬಗಳನ್ನೆಲ್ಲ ಹಿರಿಯರು ಸುಮ್ಮನೆ ಮಾಡಿಲ್ಲ ಏನು ಎಲ್ಲದಕ್ಕೂ ಒಂದು ಕಾರಣ ಅಂತೈತಿ ಈಗ ಪಾಂಡವರು ಕಾಡಿಗೆ ಹೋಗ್ತಾರಲ್ಲ ಆವಾಗ ತಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲದನ್ನು ಬನ್ನಿ ಮರದೊಳಗೆ ಏನು ಅಡಗಿಸಿಟ್ಟು ಹೋಗ್ತಾರ ಬನ್ನಿ ಮರದ ಬಡ್ಡೆ ಆಗಲ್ವ ಮ್ಯಾಲೆ ಇಟ್ಟು ಹೋಗ್ತಾರ ಹಾಗಾಗಿ ಈ ಮಹಾನವಮಿ ದಿನ ಅದನ್ನು ಬನ್ನಿ ಹಬ್ಬ ಎಲ್ಲರಿಗೂ ಕೊಟ್ಟು ಆಮೇಲೆ ಆಯುಧ ಪೂಜೆ ಮಾಡಿ ಅದನ್ನು ಸಂಭ್ರಮಿಸ್ತಾರ ಇನ್ನು ದೀಪಾವಳಿ ಯಾಕೆ ಮಾಡ್ತಾರೆ ಹೇಳ
ದೀಪಾವಳಿ ರಾಮ ವನವಾಸ ಮುಗಿಸಿ ಬಂದ ದಿನ. ಅವತ್ತು ಇಡೀ ರಾಜ್ಯದ ಜನತೆ ಅವ್ರ ಇರ್ತಾರ ನೋಡಲ್ಲಿ, ರಾಜ್ಯದಾಗ ಜನತೆ ಎಲ್ಲರೂ ದೀಪ ಹಚ್ಚಿ ಅವತ್ತದನ್ನ ಸಂಭ್ರಮಿಸ್ತಾರ. ರಾಜ ನಮ್ಮ ಶ್ರೀರಾಮಚಂದ್ರ ಅವ್ರು ಬಂದ್ರು ಅಂತೇಳಿ. ಅದಕ್ಕೆ ಅದು ದೀಪಾವಳಿ ಆಗೈತಿ. ದೀಪಾವಳಿ ಮಾಡ್ಕೊಂತ ಅವಾಗಿಂದಾನೆ ಇವಾಗಿನವರೆಗೂ ಮಾಡ್ತಾರ ಅದನ್ನ. ಓ, ತುಂಬಾ ದಿನ ಅದು ಕತೆಗೂ ಇದೆ ಶಾಂತಂದು ಅಕ್ಕ. ತಿಳ್ಕೊಂತ ಹೋದ್ರೆ ಸನಾತನ ಧರ್ಮದ್ದು ಬಹು ದೊಡ್ಡದು ವಿಚಾರಾಗೆ ಇದೆ. ಅದು ಯಾರಿಗೂ ನಿಲ್ಕಂಗಿಲ್ಲ. ಹ್ಞೂ, ಮತ್ತೆ ನನ್ನ ಗಂಡ ಈ ಸಲ ಲಾರಿ ಹೊಡಿಬೇಕಂತ ತೀರ್ಮಾನ ಮಾಡ್ಕೊಂಡಾನ. ಯವ್ವ ಏನೇ ವ್ಯಾಪಾರ ಇದು, ಹೊಲ ನಂಬ್ಕೊಂಡು ಕುಂತ್ರ ಆಗೋದಿಲ್ಲ. ಹುಡುಗನ ಸಾಲಿ ಫೀಜು ಗೀಜು ಇವೆಲ್ಲ ಕಟ್ಟವು ಮಾಡವು ಎಲ್ಲ ಭಾಳ ಇದಾಕವು, ಬೇಡ ಅಂತೇಳಿ ಈ ಸಲ ಅನ್ಕೊಂಡಾರ. ಹೌದಾ? ಮಲೇಶಣ್ಣಗೆ ಲಾರಿ ಹೊಡ್ಯಕ್ಕೆ ಬರ್ತೈತೆ? ನನಗೆ ಗೊತ್ತೇ ಇಲ್ಲ ಬಿಡಗಿರ್ಜಿ, ಇದು ಲಾರಿ ಹೊಡ್ಯಕ್ಕೆ ಬರ್ತೈತೆ ಅನ್ನೋ ವಿಚಾರ. ಹೂನ ಶಾಂತಕ್ಕೆ ಲಾರಿ ಹೊಡ್ಯಕ್ಕೆ ಬರ್ತೈತಲ್ಲ ಅವ್ರಿಗೆ. ಅವ್ರು ಹೊಡಿಲಾರ್ದ ಗಾಡಿ ಯಾವಿಲ್ ತಗೋ, ಎಲ್ಲ ಬರ್ತೈತಿ. ಈಗ ಅದನ್ನ ಹೋಗ್ತೇನಿ ಹೊಡ್ಯಾಕ ಅನ್ನಕತ್ತಾರ. ನಾನು ಬೇಡ ಅಂದೆ. 8 ದಿನ 10 ದಿನ ಅವೇನೋ ಗಾಡಿ ಮ್ಯಾಗ ಹೋಗಿ ನಿಂದ್ರದಂತ. ಇವ ಯಾರು ಇವ ಪಡ್ತೆ ಅವರೆಲ್ಲ ಹೋಗ್ತಾರಲ್ಲ, ನೋಡ್ತಿಲ್ ದೌಡ್ ಬರೋದೇ ಇಲ್ಲ ತಗ. 15 ದಿನ ಅಲ್ಲೇ 15 ದಿನ ಇಲ್ಲಿರ್ತಾವ. ಪಾಪ 15 ದಿನ ಎಲ್ಲೇ ಬಂದು ಕುಟ್ಲೆ ಲೋಡ್ ಆದ್ರೆ ಪಟ್ಟನ್ ಮತ್ತೆ ಆಗ ಹೋಗಬೇಕು. ನನಗೆ ನನ್ನ ಗಂಡನ ಅಷ್ಟು ದಿನ ಬಿಟ್ಟಿರೋಕ್ಕಾಗೋದಿಲ್ವ. ಅದಕ್ಕೆ ಬೇಡಪ್ಪ ಯಪ್ಪ, ಗಾಡಿ ಮ್ಯಾಗ ಡ್ರೈವರ್ ದಂದೆನ ಬೇಡ. ಇದ ಹೊಲ ನಂಬ್ಕೊಂಡಿರು ಏಟ್ ದುಡಿವಲ್ತಕ. ಬೇಕಾದ್ರೆ ನಾನು ಅಲ್ಲಿ ಕಳೆ ತೆಗಿಯಕ್ಕೆ ಹೋಗ್ತೀನಿ. ಯಪ್ಪ ನೀ ಮಾತ್ರ ಮಾಡಬೇಡ ಅಂತ ಹೇಳೀನಿ. ಹೌದನ? ಅದು ಕರೆ ಪಾಪ ಹೈರಾಣ ಬಿಡ. ಅಲ್ಲ, ಊರಾಗಲ್ಲ ಅಡ್ಡಾಡಕ್ಕೆ ದಾರಿ ಪರಿ ಹೆಂಗೆ ಗೊತ್ತಾಡಿತಾನೆ ಏನವ ನಿನ್ನ ಗಂಡ? ಏನನ್ನ ಶಾಂತಕ, ನಂಗೆ ಅದೆಲ್ಲ ಗೊತ್ತಿಲ್ಲವ. ಒಟ್ಟು ಹೋಗ್ತಾನೆ ಅನ್ನಕತ್ತಾನ. ಈಗ ಅದಕ್ಕೆ ಬೇರೆ ಲೋನ್ ಮಾಡಿಸಿ ತಗೋಬೇಕಾ? ಅದ್ರ ಬದಲು ಅದ ರೊಕ್ಕ ತೆಗೆದಿಟ್ಕೊರಪ್ಪ, ಎಲ್ಲಿ ಲೋನ್ ಮಾಡಿ ಬಡ್ಡಿ ಕಟ್ಟಕ್ಕೆ ಹೋಗಿ ಅಂತ ಹೇಳೀನಿ ನಾನು. ಅಂದಂಗ ಏನೋ ಹೇಳ್ಬೇಕಂದ್ರೆ ನೆನಪಾರಿ ನೋಡು ಪರಕ. ನನ್ನ ಮಗಳು ಬೇಡ ನೀವು ರೊಕ್ಕ ಕೊಡೋದು, ನಾನು ಲೋನ್ ಮಾಡಿಸೇ ಓದ್ತೀನಿ, ಯಾಕೆ ಸುಮ್ಮನೆ ಅವ್ರ ಕಡೆ ರೊಕ್ಕ ಇಸ್ಕೋಬೇಕು ಅನ್ನಕತ್ತಾಳ. ಬೇಡ ಅಂತ ಬಿಡು, ಆಕೆ ಯಾಕೆ ಇಸ್ಕೊಳಕ್ಕೆ ಮನ್ಸು ಒಪ್ಪಲ್ದಂತ ಆಕೆನ ಲೋನ್ ಮಾಡಿಸೇ ಓದ್ತಾಳಂತ. ಲೋನ್ ಮಾಡಿಸ್ಕೊಂಡ? ಲೋನ್ ಮಾಡಿಸ್ಕೊಂಡ ಓದ್ತೇನೆ ಅನ್ನಕತ್ತಾಳ. ಅಲ್ಲ ಇರ್ಲಿ ಬಿಡು, ಮತ್ತೆ ಕಟ್ಟಕತ್ತಿದ್ನಲ್ಲ ಇವ, ಬೇಡ ಅಂದನಲ್ಲ, ಮತ್ತೆ ಯಾಕೆ ಲೋನ್ ಮಾಡಿಸಿ ಓದುದು? ಅಲ್ಲ ಏನೋ ಅವಾಗ ರೊಕ್ಕ ಇದ್ದಿದ್ದಿಲ್ಲ ಹಂಗಂದೆ. ಈಗ ಕಟ್ಲಿ ಬಿಡು ಅಂತ ಸುಮ್ಮನೆ ಆಗೇನಲ್ಲ. ಇರ್ಲಿ ಬಿಡು, ಬೇಡ ಆದರೂ ಬೇಡ. ಏನು ನನ್ನ ಮಗಳಿಗೆ ಯಾಕೆ ಲೋನ್ ಮಾಡಿಸಿ ಓದ್ಬೇಕನ್ನಂಗೆ ಅನ್ಸತಿ. ಆಕೆ ಲೋನ್ ಮಾಡ್ಕೊಂಡ ಓದ್ಲಿ ಬಿಡು. ಮತ್ತೆ ಮತ್ತೆ ಮದುವೆ ಅಕ್ಕಾಳ? ಮದುವೇನಿಲ್ಲ ಅಂತಿಲ್ಲ, ಇದು ಓದೋದು ಮಾತ್ರ ಲೋನ್ ಮಾಡಿಸಿ ಓದ್ತಾಳಂತ. ಹೆಂಗಿದ್ರು ನಿನ್ನ ಮಗ ಒಪ್ಕೊಂಡನಲ್ಲ, ಕೆಲಸ ಎಲ್ಲಿ ಬರ್ತೈತೆ ಅಲ್ಲಿ ಹೋಗುನು ಅಂತೇಳಿ. ಶಾಂತಕ್ಕ, ನಿನ್ನ ಮುಂದೆ ಇದ್ದಿದ್ದ ಹೇಳ್ತೇನವ, ನನಗೆ ಅಲ್ಲಿ ಸುಳ್ಳೊಂದು ಸೊಟ್ಟೊಂದು ಹೇಳೋಕ್ಕಾಗಲ್ಲ. ಈ ಗಿರ್ಜಿ ಏನು ಹೇಳ ಗೊತ್ತ ನನಗೆ? ಇದು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ಆಕೆ 1 ವರ್ಷ ಓದ್ಬೋದು, ಇನ್ನೊಂದು ವರ್ಷಕ್ಕೆ ಓದಂಗಿಲ್ಲ. ಯಾಕಂದ್ರೆ ನಿನ್ನ ಮಗ ದುಡ್ಡು ಪಗಾರ ಆಕಿ ಕೈಯಾಗ ಕೊಟ್ರೆ ಆಕಿನ ಕೈಯಾಗ ರೊಕ್ಕ ಆಡಕ್ಕೆ ನಿಂದಿರ್ತಾವು. ಸಂಸಾರ ಜವಾಬ್ದಾರಿ ಆಕಿ ಮ್ಯಾಗ ಇರ್ತೈತಿ. ಜಾಸ್ತಿ ಎಲ್ಲಿ ಓದ್ತಾಳ ತಗೋ, ಓದಂಗಿಲ್ಲ. ನೀ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ, ಮದುವೆ ಮಾಡ್ಕೋ ಅಂತ ಹೇಳಾಳ. ಗೊತ್ತನು? ಎಲ್ಲ ಗಿರ್ಜಿ ಯವ್ವ, ಈ ಪಾರಕನ್ನ ಎದಕ್ಕೂ ನಂಬಬಾರ್ದು ನೋಡು. ಅಲ್ಲ ಪಾರಕ, ನೀ ಯಾರ ಮುಂದೆ ಹೇಳಂಗಿಲ್ಲ ಅಂತೇಳಿ ಮೇನ್ ಹೇಳ್ಬೇಕಾದ್ರ ಮುಂದೆ ಹೇಳ್ಬಿಟ್ಟಲ್ಲ. ಅಲ್ಲ, ನಾನು ನಿನಗೆ ಏನಂದಿದ್ದೆ? ಇರ್ಲಿ ತಗೋ, ಲಗ್ನ ಆದ್ರೆ ಆಗ್ಕೊಳ್ತಕ್ಕ, ಏನಾಗಲ್ಲ ಅಂತ ಹೇಳಿದ್ದು. ಅಲ್ಲಲ್ಲಿ ಯಾಕೇನೋ ಓದ್ತೇನಂತ ಆಸೆ ಇಟ್ಕೊಂಡಾಳ. ಅಲ್ಲ ಶಾಂತಕ್ಕ, ನಾನು ಹಂಗನ್ಲಿಲ್ಲ. ಸಂಸಾರ ಜಂಜಾಡ್ದಾಗ ಎಷ್ಟು ಓದ್ತಾಳ ಏನ ಅಂತೇಳಿ ಹೇಳಿದ್ದಷ್ಟೇ. ಈ ಸಂಸಾರ ಜಂಜಾಡ್ದಾಗ ಯಾರಿಗೆ ಓದಕತ್ತೆ? ಅಕಸ್ಮಾತ್ ಓದೇ ಬಿಟ್ಲವ, ಆಕೆ ಏನಾರು ನೌಕರಿ ತಗೊಂಡ ಬಿಟ್ಲವ, ಅವಾಗೇನು ಮಾಡ್ತಿ? ನನ್ನೇನು ಕೇಳ್ತಿ? ಪಾರಕ್ಕನ್ ಕೇಳ. ಓದೇ ಬಿಟ್ಲವ, ನೌಕರಿ ತಗೊಂಡ ಬಿಟ್ಲ, ಅವಾಗೇನು ಮಾಡ್ತೀಯ ಪಾರಕ? ಇಲ್ಲ ಅದ್ಯಾಕೆ ಹಂಗಾಗಲ್ಲ ತಗ, ಹಂಗಾಗಲ್ಲ. ಏನೋ ಒಟ್ಟು ಆಗ್ಲವ, ತಗೊಲ್ ನೌಕರಿ, ಯಾರು ಬೇಡ ಅಂದ್ರೆ ತಗೊಲ್ ನೌಕರಿ ತಗೊಲ್. ಅದ ಅಂದೆ. ಹಂಗಾರ ನನ್ನ ಮಗ ಜೋಡಿಸಿದ ರೊಕ್ಕನ ಇದು ಏನದ, ನನ್ನ ಮಗಳಿಗೆ ಒಟ್ಟು ಬಂಗಾರ ತಂದು ಬಿಡ್ತೇನೆ. ಬಂಗಾರ ರೇಟ್ ನೋಡಿದ್ರೆ ಗಗನಕ್ಕೆ ಏರಾಕತ್ತೈತಿ. ಒಟ್ಟು ಬಂಗಾರ ತಂದು ಇಡ್ತೇನೆ. ಪಾಪ ನನ್ನ ಮಗಳ ಲಗ್ನಕ್ಕೆ ನಾಳೆ ಬೇಕಲ್ಲ. ಹೌದು ಶಾಂತಕ್ಕ, ಮತ್ತೆ ಓದ್ಸೋದಂತ್ರು ನಿನ್ನ ಮಗಳು ಲೋನ್ ಮಾಡಿಸ್ಕೊಳಕತ್ತಾಳ. ಮದ್ವಿಗರ ನೆಟ್ಟಿಗೆ ಏನಾರು ಹಾಕ್ತಿ ಇಲ್ಲ? ಮತ್ತೆ ಈಗ ಬಂಗಾರ ಬೆಳ್ಳಿ? ಅಯ್ಯೋ ದೇವ್ರೆ, ತಳಿಚೇನ ನಮ್ಗೆ 3 ತೊಲಿ ಬಂಗಾರ ಕೊಡ್ಬೇಕು ನೋಡು. ಬಂಗಾರ 30,000 ರೂಪಾಯಿ. ನನ್ನ ಮಗನ ನೌಕರಾಗದಾನ ಶಾಂತಕ್ಕ, ಹಂಗೆ ಹೆಂಗೆ ಮದುವೆ ಮಾಡ್ಕೊಲಿ? 3 ತೊಲಿ ಬಂಗಾರ 30,000 ರೂಪಾಯಿ ಎಲ್ಲಿದೆ ಕೊಡೋದೆ ಪರಕ್ಕ ನಿನಗೆ? ನನ್ನ ಮಗ ಬರ್ಲಿವಾ, ನನ್ನ ಗಂಡ ಬರಲಿ, ಕೇಳಿ ಹೇಳ್ತಾನಂತ. ಪರಕ್ಕ ಕೈಗೆ ಬಂತು ಬಾಯಿಗೆ ಬರ್ದಾಗ ಮಾಡ್ಕೋತೀನಿ ನಟ್ಟೆ. ಅಲ್ಲ, ಮದುವೆಗಕತ್ತಾಳ, ಓದಿಸ್ತೇನೆ ಅಂದಿದ್ರಿ ಅದು ಬೇರೆ ಮಾತು. ಈಗ ನೋಡಿದ್ರೆ ಆಕಿನ ಲೋನ್ ಮಾಡ್ಕೊಂಡು ಓದ್ಕೋತೀನಿ ಅಂತ ಆದಾಳ. ಈ ವರ್ಷ ನೀವು ಕಟ್ಟಿದ್ದನ್ನ ವಾಪಸ್ ಕೊಡ್ತೇನೆ ಅಂತೂ ಅಂತ ಆದಾಳ ಅಂತ ಹೇಳಾಳ ಪರಕ್ಕ ಶಾಂತಕ್ಕ. ಈಗ ಇಷ್ಟು ವರದಕ್ಷಿಣೆ ಬೇಕಂತ ಬೇರೆ ಕೇಳಾಕತ್ತೀವ. ವರದಕ್ಷಿಣೆ ಕೇಳೋದು ತಪ್ಪು, ಕೊಡೋದು ತಪ್ಪ. ವಿಚಾರ ಮಾಡ. ಅಯ್ಯ, 3 ತೊಲಿ ಬಂಗಾರ ನಮ್ಗೇನು ಕೊಡಬೇಡ ಶಾಂತಕ್ಕ. ನಿನ್ನ ಮಗಳಿಗೆ ಒಂದು ತಾಳಿ ಚೈನ್ ಮಾಡ್ಸಕ ಹಾಕ್ಬಿಡುನಂತ. ಏನಂತಿ? ನಿನ್ನ ಕಡೆ 2.5 ತೊಲಿ ಆದ್ರೆ 2.5 ತೊಲಿ ಕೊಡು, ನಾವು ಒಂದು 2.5 ತೊಲಿ ಇಲ್ಲ 1.5 ತೊಲಿ ಹಾಕ್ತೀವಿ. ಒಂದು 4 ತೊಲಿ ಗಟ್ಮುಟ್ಟು ತಾಳಿ ಚೈನ್ ಮಾಡಿಸ್ಬಿಡೋಣಂತ. ಈಗಂತೂ ಎಲ್ಲಾರ ಕೊಳ್ಳಾಗೂ ತಾಳಿ ಚೈನ್ ಇರ್ತೈತಿ. ತಾಳಿ ಚೈನ್ ಇಲ್ದ ಯಾರು ಇರ್ತಾರೆ ಹೇಳಂಗಾರ ನೋಡೋಣ. ಹೌದಿಲ್ಲ? ಒಂದು ಚಲೋ ತಾಳಿ ಚೈನ್ ಮಾಡಿಸ್ಬಿಡೋಣ. ಏನಂತಿ? ನೀ ಹೇಳೋದು ಬರಬರಿನ. ಹೆಂಗಿದ್ರು ಲಗ್ನದ ಖರ್ಚೆಲ್ಲ ನಿಮ್ದ, ನೀವು ಆಕೆ ಮಾಡ್ಕೊಳ್ಳೋದು.
ಹೋಗ್ಲಿ ಬಿಡು, ನನ್ನ ಮಗಳಿಗೆ ಒಂದು ತಾಳಿ ಚೇನಲ್ಲ ನಾ ಮಾಡಿಸ್ತೇನೆ, ಹೆಂಗಾರ ಮಾಡಿ ಮತ್ತೆ ಲೋನು ಆಕಿನೇ ಮಾಡಿ ಓದ್ಕೋತಾಳ ಅಂತಂದ್ರೆ. ಆತಲ್ಲವ, ಹಂಗಾರೆ ಬರ್ಲಿ ಶಾಂತಕ, ಹೊಕ್ಕನ್ ಮನೆ ಕಡೆ. ಮನೆಯಾಗು ಜಗ್ಗು ಕೆಲಸದವ ಶಾಂತಕ, ಹೋಗ್ಬೇಕು. ಇವ ನನ್ನ ಮಗನ ಲಗ್ನ ಯಾವಾಗ ಅಂತ ಕೇಳ್ತಾ ಅದಾರ. ಅದೊಂದು ದೌಡ ವಿಚಾರಣೆ ಮಾಡ್ಬೇಕಾಗೈತವ. ವಿಚಾರಣೆ ಮಾಡಕ್ಕೇನೈತಿ? ಜಾತಕ ಕೇಳಿ ಹೇಳ್ತೀನಿ ಅಂದಿದ್ದಿ, ಏನೋ ಸುದ್ದಿ ಇಲ್ಲ ನಿಂದು. ಅಯ್ಯ ಹೇಳ್ಯಾರವ, ಡಿಸೆಂಬರ್ದಾಗ ಚಲೋ ಐತಿ ಅಂತ ಹೇಳ್ಯಾರ. ಡಿಸೆಂಬರ್ ತಿಂಗಳ ಮಟ್ಟ ಕಾಯ್ಬೇಕು. ಡಿಸೆಂಬರ್ದಾಗ ನಂದು ಲಗ್ನ ಆಗಿದ್ದೆ. ಮತ್ತು ಅವಾಗಲ್ಲ ಲಗ್ನ ಮುಹೂರ್ತ ಎಲ್ಲ ಇರೋದು. ಮತ್ತು ಹಂಗಾರೆ ಅವಾಗ ಮಾಡಿಬಿಡೋಣ ತಗೋ. ಸರಿ ಆಯ್ತು.